ನಂಗೆ ಈರುಳ್ಳಿ ಹಚ್ಚಕ್ಕೆ ಇಷ್ಟ ಆಗಲ್ಲ. ಕಣ್ಣೂರಿ ಎಂತ ಜೀರಿಗೆ ಒಗ್ಗರಣೆಗೆ ಆಮೇಲೆ ಹಾಕೋ. ಗ್ಯಾಸ್ ಹಚ್ಕೋಬೇಕು, ಸಿಲಿಂಡರ್ ಆನ್ ಮಾಡಬೇಕು ಗೈಸ್. ಸಾಂಬಾರ್ ಪೌಡರ್ ಹಾಕಿದ್ ಮತ್ತೆ ಹೇಳಿ ಚೆನ್ನಾಗಿಲ್ಲ ನಾನು ತಿನ್ಲೇಬೇಕಲ್ವಾ. ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನು ನಿಮ್ಮ ಪ್ರೀತಿಯ ಸುಚಿತಾ ಪಾಂಡಗಲ್. ಸೊ ಏನಪ್ಪ ಇವತ್ತು ಅಡುಗೆ ಮನೆ ಮುಂದೆ ಬಂದು ನಿಂತ್ಕೊಂಡಿದ್ದೀನಿ ಅಂತ ನೋಡ್ತಾ ಇದ್ದೀರಾ. ಸೊ ಇವತ್ತು ಒಂದು ಕುಕ್ಕಿಂಗ್ ವ್ಲಾಗ್ನ ಮಾಡೋಣ ಅಂತ ಇದ್ದೀನಿ. ಸೊ ವಿಶೇಷತೆ ಏನೂ ಇಲ್ಲ. ಸೊ ಲಾಸ್ಟ್ ನನ್ನ ಚಾನಲಲ್ಲಿ ನೋಡಿರ್ಬೋದು, ಒಂದು 2 ವೀಡಿಯೋಸ್ ಕುಕ್ಕಿಂಗಿಂದ ಹಾಕ್ತಿದ್ದೆ. ಇದು ಒಂದಿರಲಿ ಅಂತ ಅಂದ್ಬಿಟ್ಟು ನಮ್ಮದು ಒಂದಿರಲಿ ಅಂತ ಅಂದ್ಬಿಟ್ಟು ಹಾಕ್ತಾ ಇದ್ದೀನಿ. ನಾನು ಇವಾಗ ಕುಕ್ಕಿಂಗ್ ಮಾಡೋಕ್ಕೆ ರೆಡಿ. ನೀವು ನನ್ನ ಜೊತೆ ಕುಕ್ಕಿಂಗ್ ಮಾಡೋಕ್ಕೆ ರೆಡಿ ಅಲ್ವಾ? ಆ್ಯಂಡ್ ಒನ್ ಮೋರ್ ಥಿಂಗ್, ಐ ಆಮ್ ನಾಟ್ ಎ ಕುಕ್ಕರ್. ಮೀನ್ಸ್ ನಾನೇನು ತುಂಬ ಚೆನ್ನಾಗಿ ಕುಕ್ಕಿಂಗ್ ಮಾಡೋದಕ್ಕೆ ಬರುತ್ತೆ ಅಂತ ಅಲ್ಲ. ಯೂಟ್ಯೂಬಲ್ಲೇ ನೋಡೋದು, ಯೂಟ್ಯೂಬ್ ನೋಡಿಕೊಂಡೇ ಮಾಡೋದು, ಚೆನ್ನಾಗಿ ಯೂಟ್ಯೂಬಲ್ಲೇ ಅಪ್ಲೋಡ್ ಮಾಡೋದು, ಜಸ್ಟ್ ಫಾರ್ ದ ಎಂಟರ್ಟೈನ್ಮೆಂಟ್. ಐ ಆಮ್ ರೆಡಿ. ಇವಾಗ ನೀವು ನನ್ನ ಜೊತೆಗೆ ರೆಡಿ ಅಲ್ವಾ? ಬನ್ನಿ ಸ್ಟಾರ್ಟ್ ಮಾಡೋಣ. ನಿಂತ್ಕೊಂಡು ಕಟ್ ಮಾಡೋದಕ್ಕೆ ಆಗಲ್ಲ. 2 ಟೊಮೊಟೊ, 2 ಈರುಳ್ಳಿ, 2 ಹಾಳಾಗ್ಬಿಟ್ಟಾಯ್ತಂದು. ಸೊ ಒಂದು ಇದು ಮೂಲಂಗಿ, ಒಂದಷ್ಟು ಇನ್ನೊಂದು ಹಾಕೋಣ ಬೀನ್ಸ್. ಸೊ ಇದನ್ನೆಲ್ಲ ಕಟ್ ಮಾಡ್ಕೊಳ್ಳೋಣ. ಪಟಪಟ ಕಟ್ ಮಾಡ್ಕೊಂಡು ಪಟಪಟ ಅಂತ ಮಾಡ್ಕೊಳ್ಳೋಣ. ಓಕೆನಾ? ಸೊ ಫಸ್ಟ್ ಯಾವುದರಿಂದ ಸ್ಟಾರ್ಟ್ ಮಾಡೋದು? ಈರುಳ್ಳಿ ಅನ್ನೋದು ಸ್ಟಾರ್ಟ್ ಮಾಡೋಕ್ಕಾಗಲ್ಲ, ಕಣ್ಣಲ್ಲಿ ನೀರು ಬರ್ತದೆ. ಸೊ ಫಸ್ಟ್ ಬಂದು 2 ಟೊಮೊಟೊ ಇಲ್ಲೇ ನೀರು ಇಟ್ಕೊಂಡಿದ್ದೀನಿ, ತೊಳ್ಕೊಂಡಿದ್ದೀನಿ. ಈಗ ಟೊಮೊಟೊನ ಹೆಚ್ಚೋಣ. ಆ್ಯಕ್ಚುಲಿ ಸೊ ನಾನು ಆರಿಸ್ಬಿಟ್ಟು ಮಾಡೋಣ ಅಂದ್ಕೊಂಡೆ. ಸೊ ವಾಚ್ ಮಾಡೋದೆಲ್ಲ ಬೇಡ, ಟೈಮ್ ಹೋಗುತ್ತೆ. ಅದಕ್ಕೆ ವಿತೌಟ್ ಮಿಕ್ಸಿ ಇಲ್ಲದೆ ಇರೋದು ಯಾವ ಥರ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ನೋಡಿ, ಹೆಂಗಿದ್ರು ಸಾಂಬಾರು ಆಗ್ತದೆ, ಬೇಯುತ್ತೆ ತಂದೆ. ಯಾಕೆ ಇದಾಗ್ತದೆ ಶೇಪ್ ಬಗ್ಗೆ ಎಲ್ಲ ತಲೆ ಕೆಚ್ಕೊಬಾರ್ದು, ಆಯಿತಾ? ಯಾಕೆ ಅಂತಂದರೆ ಹೆಂಗಿದ್ರೂ ತಿಂತೀವಿ. ಪಟಪಟ ಅಂತ ಟೊಮೊಟೊ ಹಚ್ಕೊಂಡ್ಬಿಟ್ಟೆ. ಇವಾಗ ಇದು ಕ್ಯಾರೆಟ್ನ ಹಚ್ಕೊಳ್ಳೋಣ. ಗೊತ್ತಾ ಗೈಸ್, ಅಪರೂಪಕ್ಕೆ ಏನಾದರೂ ವಿಡಿಯೋ ಮಾಡೋಣ ಅಂತ ತಗೊಂಡೆ, ಆಯಿತಾ? ತಗೊಂಡು ನಂದು ರಿಂಗ್ ಲೈಟು ಒಂದಷ್ಟು ತಿಂಗಳಿಂದ ಆ ಬೀರು ಮೇಲೆ ಎಷ್ಟಿದೆ. ತಡಿ ರಿಂಗ್ ಲೈಟ್ ತೆಗೆದ್ಬಿಟ್ಟೆನ, ಬಿಕಾಸ್ ರಿಂಗ್ ಲೈಟ್ ಇಲ್ಲ ಮಾಡೋಕ್ಕಾಗಲ್ಲ. ಸೊ ರಿಂಗ್ ಲೈಟ್ ತೆಗಿಯೋಣ ಅಂತ ಅಂದ್ಬಿಟ್ಟು ತೆಗಿಯೋಕೆ ಹೋದರೆ ಪಟ್ ಅಂತ ಹಂಗೆ ಹೇಳಿದೆ, ರಿಂಗ್ ಲೈಟಿಂಗ್ 2 ಆ ವಯರ್ ಕಟ್ಟೆ ಆಗೋಯ್ತು. ಸೊ ಅದಕ್ಕೆ ಇಲ್ಲಿಂದ ಹೋಗಿ ಪಟಪಟ ಅಂತ ಆ ಬಣ್ಣ ಅಂದ್ಬಿಟ್ಟು ಸಾಲ್ಟ್ರಿಂಗ್ ಮಾಡ್ಕೊಡಿ ಅಂತ ಮಾಡಿಸ್ಕೊಂಬಂದೆ. ನೋಡಿ, ನಿಮಗೆ ಗೊತ್ತಾಗುತ್ತೆ. ಡೌಟ್, ಇದನ್ನ ಯಾಕೆ ರೌಂಡೇ ಕಟ್ ಮಾಡಬೇಕು? ಯಾಕೆ ಬಾಕ್ಸ್ ಕಟ್ ಮಾಡಬಾರ್ದು? ಎಲ್ಲ ಯಾಕೆ ನಿಮಗೇನಾದರೂ ಗೊತ್ತಾ? ಆಗೋದಿಲ್ಲ ಕಮೆಂಟ್ ಮಾಡಿಬಿಡಿ. ಸೊ ಆಯಿತು ಗೈಸ್, ಮೂಲಂಗಿ ಹೆಚ್ಚಾಯ್ತು ಪಟಪಟ ಅಂತ. ಈಗ ಬೀನ್ಸ್ ಹೆಚ್ಚುವಂಥ ಸಮಯ. ಸೊ ನಾನೆಲ್ಲ ಹೆಚ್ಕೊಂಡು ಆಮೇಲೆ ನೀರೊಳಗೆ ಹಾಕ್ತಾ ಇದ್ದೀನಿ, ತೊಳಿಲಿಕ್ಕೆ ಅಂತ ಅಂದ್ಬಿಟ್ಟು. ಆಮೇಲೆ ತೊಳಿದಲ್ಲೇ ಮಾಡ್ತಿದ್ದೀನಿ ಅಂತ ಅಂದ್ಕೊಂಡ್ಬಾರ್ದಲ್ವಾ? ಬಿಟ್ಬಿಟ್ಟಿದ್ದೀನಿ ಗೈಸ್. ಈರುಳ್ಳಿ ಇಲ್ಲದೆ ಹೆಂಗೆ ಅಡುಗೆ ಮಾಡೋದಲ್ವಾ? ಅಲ್ಲೇ ಬಿಟ್ಬಿಟ್ಟಿದ್ದೀನಿ. ಈರುಳ್ಳಿ ಕಟ್ ಮಾಡೋದೇ ಕಷ್ಟ. ಕಣ್ಣೂರಿ ಇದಕ್ಕೆ ನಂಗೆ ಈರುಳ್ಳಿ ಹಚ್ಚಕ್ಕೆ ಇಷ್ಟ ಆಗಲ್ಲ. ತಗೊಳ್ಳೋಣ. ಇಲ್ಲಿ ಕಣ್ಣಲ್ಲಿ ನೀರು ಸುರಿಸ್ಕೊಂಡು ನಾನು ಅಡುಗೆ ಮಾಡ್ತಾ ಇದ್ದೀನಿ ನೋಡಿ. ಸೊ ಬೆಳ್ಳುಳ್ಳಿ ಒಂದು ಬಿಡಿಸ್ಕೊಂಡಿರಲಿಲ್ಲ, ಅದು ಒಂದು ಹೀಗೆ ಸ್ವಲ್ಪ ಫೈನಲಿ ಓಪನ್ ಆಯಿತು ಬೆಳ್ಳುಳ್ಳಿ. ತಲೆ ಮೇಲೆ ಕುಟ್ಟಿ ತೆಗಿಬೇಕು ಬೆಳ್ಳುಳ್ಳಿ ಬಿಡಿಸ್ಬೇಕು ಅಂತಂದರೆ. ಮೋಸ್ಟ್ಲಿ ಇದು ನೋಡಿ ಗೊತ್ತಾಗುತ್ತೆ ನಂಗೆ ಅಡುಗೆ ಮಾಡೋಕ್ಕೆ ಬರೋಣ ಅಂತ. ಆದ್ರೂ ಮಾಡ್ತೀನಿ ನೋಡಿ. ಸೊ ಫಸ್ಟ್ ಗ್ಯಾಸ್ ಹಚ್ಕೋಬೇಕು. ಸಿಲಿಂಡರ್ ಆನ್ ಮಾಡಬೇಕು ಗೈಸ್. ಹೇಳ್ಬೇಕು ತಾನೆ. ಫಸ್ಟ್ ಸ್ಟೆಪ್ಪು ಸಿಲಿಂಡರ್ ಆನ್ ಮಾಡಿ, ಸೆಕೆಂಡ್ ಸ್ಟೆಪ್ಪು
ಗ್ಯಾಸ್ ಹಚ್ಕೋಬೇಕು ನೋಡಿ. ಈಗ ಕುಕ್ಕರ್ನ ಕಾಯಕ್ಕೆ ಅಂತ ಇಟ್ಟು ಫಸ್ಟ್ ಇಂಗ್ರೀಡಿಯೆಂಟ್ ಬಂದು ಎಣ್ಣೆ. ಫೈನಲಿ ಸೊ ಈಗ ನಾನು ಎಣ್ಣೆನ ಹಾಕ್ತಾ ಇದ್ದೀನಿ. ಎಣ್ಣೆನ ಹಾಕಿ ಹಿಂಗೆ ನಮ್ಮದು ಲೈಟು ಸ್ವಲ್ಪ ಅಡುಗೆ ಮಾಡೋಕ್ಕೆ ಚೆನ್ನಾಗಿ ಮೂಡ್ ಬರಲಿ ಅಂದ್ಬಿಟ್ಟು ಲೈಟ್ ಹಾಕ್ಕೊಂಡೆ ಗೈಸ್. ಈಗ ಎಣ್ಣೆ ಕಾದಿರತ್ತೆ. ಸೊ ಇದಕ್ಕೆ ಅಯ್ಯೋ ನಾನು ಬೆಳ್ಳುಳ್ಳಿ ಜಚ್ಕೊಂಡೇ ಇಲ್ಲ. ಛೇ ಇದನ್ನು ತಗೊಂಡು ಇದರೊಳಗೆ ಬೆಳ್ಳುಳ್ಳಿ ಹಾಕಿ ಇದು ಬೆಳ್ಳುಳ್ಳಿನ ಇದಕ್ಕೆ ಹಾಕೋಣ. ಇದಕ್ಕೆ ಹಾಕಿದಾಗ ಚಿಟಪಟ ಚಿಟಪಟ ಅಂತ ಸೌಂಡ್ ಬರ್ತೈತೆ. ಐ ಥಿಂಕ್ ಬೆಳ್ಳುಳ್ಳಿ ಒಗ್ಗರಣೆಗೆ ಹಾಕ್ಬೇಕಿತ್ತಲ್ವಾ? ಪರವಾಗಿಲ್ಲ ಬಿಡಿ, ಏನಾಗ ಆಮೇಲೆ ನೋಡ್ಕೊಂಡ್ರೆ ಆಯಿತು ಟೇಸ್ಟು. ಸೊ ಬೆಳ್ಳುಳ್ಳಿ ಹಾಕಿ ಸೊ ನೆಕ್ಸ್ಟು ಈರುಳ್ಳಿ ಹಾಕಬೇಕು. ಸೊ ಈರುಳ್ಳಿ ಸೊ ಎಸ್ ಗೈಸ್, ಈಗ ಈರುಳ್ಳಿ ಎಲ್ಲ ಹುಡ್ಗಾಗಿದೆ. ಟೊಮೊಟೊನ ಹಾಕ್ತಾ ಇದ್ದೀನಿ. ಸೊ ಟೊಮೊಟೊ ಹಾಕಿ ಆದಮೇಲೆ ಟೊಮೊಟೊ ಮತ್ತು ಇದು ಹಾಕಿದ್ದೀನಿ ಗೈಸ್, ಓಕೆನಾ? ಅದೇ ಶುಂಠಿ, ಆ್ಯಕ್ಚುಲಿ ಶುಂಠಿ ನಾನು ಆಮೇಲೆ ಹೆಚ್ಕೊಂಡೆ. ಶುಂಠಿ ಹಾಕ್ತಾರ ಗೊತ್ತಿಲ್ಲ, ನಾನು ಸುಮ್ಮನೆ ಮನೇಲಿ ಇದೆಯಲ್ಲ ಅಂತ ಹಾಕ್ತಾ ಇದ್ದೀನಿ. ನಿಮಗೆ ಗೊತ್ತಿದ್ರೆ ಹಾಕಿ ಆಯಿತಾ? ಗೊತ್ತಿಲ್ಲ ಅಂದರೆ ಹಾಕ್ಲಿಕ್ಕೆ ಹೋಗ್ಬೇಡಿ, ಆಮೇಲೆ ನಂಗೆ ಗೊತ್ತಿಲ್ಲ. ಬೇಡ. ಇದಕ್ಕೆ ನಾನಾಗಲೇ ತರಕಾರಿನ ಹೆಚ್ಚಿ ಇಟ್ಕೊಂಡಿದ್ನಲ್ಲ, ಸೊ ಎಲ್ಲ ತರಕಾರಿನೂ ಇದಕ್ಕೆ ಹಾಕ್ತೀನಿ. ಇವಾಗ ನೀರನ್ನ ಸೋಸ್ಕೊಂಡು ಹಾಕಬೇಕು. ಓಕೆ ಗೈಸ್, ತರಕಾರಿ ಹಾಕಿ ಅದನ್ನು ಫುಲ್ ಮಿಕ್ಸ್ ಮಾಡಿ ಈಗ ಸ್ವಲ್ಪ ಹುಣಸೆಹಣ್ಣು ಲಾಸ್ಟಿಗೆ ಹಾಕ್ತೀನಿ. ಇದು ಎಂತ ತೊಗರಿಬೇಳೆ ಹಾಕೋಣ. ಈಗ ಎಷ್ಟು ಮಾಡ್ಕೊಳ್ತೀನಿ, ಎಷ್ಟು ಹಾಕಬೇಕು? ಸೊ ಇದರಲ್ಲಿ ಒಂದು ಸ್ವಲ್ಪ ಎಷ್ಟಾಗುತ್ತೋ ನೋಡಿ. ಐ ಥಿಂಕ್ ಜಾಸ್ತಿ ಆಯಿತಾ? ಜಾಸ್ತಿ ಆಗಿಬಿಟ್ರೆ ಆಮೇಲೆ ಬೇರೆ ಅನಿಸುತ್ತೆ. ಒಂದು ಸ್ವಲ್ಪ ವಾಪಸ್ ಹಾಕ್ತೀನಿ. ಹಾಂ, ತೊಗರಿಬೇಳೆ ಇಲ್ಲ, ಸರಿಯಾಗಿದೆ ಗೈಸ್. ತೊಗರಿಬೇಳೆ ಹಾಕ್ಬೋದು, ಇದು ಕಾಲಿದಪ್ಪ. ತೊಗರಿಬೇಳೆ ಹಾಕಿದ್ದೀನಿ. ಈಗ ಇದಕ್ಕೆ ನೀರು ಹಾಕಬೇಕು. ಒಂದು 5 ಮಿನಿಟ್ಸ್ ಹೋಗಿ ಈ ನೀರು ತೊಗೊಂಡು ಬರ್ತೀನಿ, ವೆಯ್ಟ್ ಮಾಡಿ. ಓಕೆ ಗೈಸ್, ಈಗ ಬೇಳೆ ಹಾಕ್ಕೊಂಡಾಗಿದೆಯಲ್ಲ, ಇದಕ್ಕೆ ಸ್ವಲ್ಪ ನೀರು ಹಾಕೋಣ. ಸ್ವಲ್ಪ ಅಲ್ಲ, ನಾನು ಇದರೊಳಗಡೆ ಇರೋ ಅಷ್ಟು ನೀರನ್ನ ಹಾಕ್ತೀನಿ. ಮೇ ಬಿ ಸಾಕಾಯ್ತಾ ಗೊತ್ತಿಲ್ಲ ನನಗೆ. ಸೊ ನೀರು ಇಷ್ಟು ಹುಣಸೆಹಣ್ಣು ನಾನು ತೊಳ್ಕೊಂಡಿದ್ದೀನಿ. ಸೊ ಹುಣಸೆಹಣ್ಣು ಹಾಗೆ ಹಾಕ್ತಾ ಇದ್ದೀನಿ. ಹುಣಸೆಹಣ್ಣು ಹಾಕಿದ್ದೀನಿ. ಸೊ ನೆಕ್ಸ್ಟ್ ಇದಕ್ಕೆ ಏನು ಹಾಕಬೇಕು ಇನ್ನೂ ಸ್ವಲ್ಪ ನೀರು ಹಾಕ್ತೀನಿ, ವೆಯ್ಟ್ ಮಾಡಿ. ಸ್ವಲ್ಪ ನೀರು ಹಾಕಿದ್ದೀನಿ. ಸೊ ನೀರು ಹಾಕಿ ನೆಕ್ಸ್ಟು ಎಂತ ಮಾಡೋದು, ಇದು ಜೀರಿಗೆ ಒಗ್ಗರಣೆಗೆ ಆಮೇಲೆ ಹಾಕೋದು. ಸೊ ಇದೆಲ್ಲ ಹಾಕಿದ್ದೀನಿ ಗೈಸ್. ಹಾಕಿ ಒಂದು ಸ್ವಲ್ಪ ಲಿಡ್ನ ಮುಚ್ಚ. ಉಪ್ಪು ಇವಾಗ ಹಾಕ್ಬೇಕು. ನಾನು ಉಪ್ಪನ್ನ ಆಮೇಲೆ ಹಾಕ್ತೀನಿ, ಓಕೆ? ಅಯ್ಯೋ ಗೈಸ್, ಸಾಂಬಾರ್ ಪೌಡರ್ ಹಾಕಿದ್ ಮತ್ತೆ ಹೇಳ್ಬೇಕಲ್ವಾ? ಒಂದು ಆಮೇಲೆ ಶುಚಿತ ಪಾಪ ಅಲ್ಲ, ತಿನ್ಲಿಕ್ಕೆ ಆಗೋದಿಲ್ಲ. ಸೊ ಈಗ ಮಿಕ್ಸ್ ಮಾಡಿದ್ದೀನಿ. ಸೊ ಇದು ಒಂದು 4 ವಿಷಲ್ ಆಗುತ್ತೆ. ಸೊ ಈಗ ಸಾಂಬಾರ್ಗೆ ವಿಷಲ್ ಕ್ಲೋಸ್ ಮಾಡಿದ್ದೀನಿ. ಸೊ ಈಗ ನಾವು ನೆಕ್ಸ್ಟ್ ಅನ್ನ ಮಾಡಬೇಕು ಗೈಸ್. ನೋಡಿ, ಅನ್ನ ಮಾಡಲಿಕ್ಕೆ ಅಕ್ಕಿ ಆಲ್ರೆಡಿ ನಾನು ಹಾಕೊಂಡಿದ್ದೀನಿ. ತೊಳ್ಕೊಂಡು ಬಂದು ಅನ್ನಕ್ಕೆ ಇಟ್ಬಿಟ್ಟು ಮತ್ತೆ ಬರ್ತೀನಿ. ನಾನು ಅಕ್ಕಿಗೆ ನೀರು ಹಾಕ್ಕೊಂಡು ಬಂದಿದ್ದೀನಿ ಅನ್ನಕ್ಕೆ ಇಡಲಿಕ್ಕೆ. ಬಡಿ ಕ್ಲೀನಾಗಿರಬೇಕು. ಸೊ ಈಗ ನಾನು ಕ್ಲೀನ್ ಮಾಡ್ತೀನಿ. ನೋಡಿ ಗೈಸ್, ಅಡುಗೆ ಮಾಡಲಿಕ್ಕೆ ಎಷ್ಟು ಗಲೀಜಾಯಿತು ಅಡುಗೆ ಮನೆ. ಇಲ್ಲಿ ನೋಡಿ
ಇಷ್ಟು ಕ್ಲೀನ್ ಮಾಡಿಬಿಡೋಣ ಪಟ ಪಟ ಅಂತ ಹೋಗ್ಬಿಟ್ಟು. ಓಕೆ, ಎಲ್ಲ ಕಸ ಕ್ಲೀನ್ ಆಗಿದೆ ಗೈಸ್. ಫೈನಲಿ ವಿಜಲ್ ಆಯಿತು. ಇನ್ನೂ ಒಂದೆರಡು ಆಗಿಬಿಟ್ರೆ ನೆಕ್ಸ್ಟ್ ಕಂಟಿನ್ಯೂ ಮಾಡೋದ. ಈಗ ವಿಜಲ್ ಆಗಿದೆ. ಸಾಂಬಾರು ಒಗ್ಗರಣೆ ಹಾಕೋಣ. ಸೊ ಜಾಸ್ತಿ ಇದು ಎಂತ ಮಾಡೋದ. ಸ್ವಲ್ಪ ನಾನು ಕುಟ್ಟಬೇಕು. ಸೊ ಒಗ್ಗರಣೆಗೆ ಹಾಕೋಕ್ಕೂ ಮುಂಚೆ ನಾನು ಆಫ್ ಮಾಡಿದೆ. ಈಗ ಮಾಡೋಣ. ಬೇಳೆ ಇದೆಲ್ಲ ಸ್ಮ್ಯಾಶ್ ಆಗಿದೆ ಅಲ್ವಾ. ಒಗ್ಗರಣೆ ಹಾಕೋಣ. ಸೊ ಒಗ್ಗರಣೆಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ. ಸೊ ನೆಕ್ಸ್ಟು ಇದು ಸ್ವಲ್ಪ ಸಾಸಿವೆ ಆದಮೇಲೆ ಒಂದು ಸ್ವಲ್ಪ ಜೀರಿಗೆ, ಅದಾದಮೇಲೆ ಒಂದು ಎರಡು ಇದು ಅಂತ ಅಂದರೆ ಬೆಳ್ಳುಳ್ಳಿ. ಓಕೆ, ಇದಾದಮೇಲೆ ಒಂದು ಸ್ವಲ್ಪ ಇದೆಂತ ಕರ್ಬೇವಿನ ಸೊಪ್ಪು ಹಾಕಿದ್ದೀನಿ. ಸೊ ಜಾಸ್ತಿ ಇದು ಮಾಡೋದು ಬೇಡ, ಸೀದೋಗ್ಬಿಡತ್ತೆ. ಸೊ ಈಗ ಆಫ್ ಮಾಡಿಕೊಂಡು ಈ ಒಗ್ಗರಣೆನ ಇದು ಕೊಂಡಿದ್ದೆ. ಸೊ ಕೊತ್ತಂಬರಿನ ಲಾಸ್ಟ್ ಹಾಕ್ತಾ ಇದ್ದೀನಿ. 1 ಸ್ಪೂನ್ ಓಕೆ ಗೈಸ್, ಸಾಂಬಾರು ನೋಡಿ ಈ ಥರ ಬಂದಿದೆ. ಚಂದ ಬಂದಿದ್ದಾರೆ. ಸಾಂಬಾರು ಈಗ ರೆಡಿ ಆಗಲಿ. ಸೊ ಇದಾಗಿದ ತಕ್ಷಣ ನಾನೊಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಂಡು ನಾನು ಟೇಸ್ಟಿ ಆಗಿದೆ ಅಂತ ನೋಡೋಣ. ಓಕೆನಾ. ಅನ್ನನೂ ಆಲ್ರೆಡಿ ತಟ್ಟೆಗೆ ಹಾಕಿಟ್ಟಿದ್ದೀನಿ ಹಾಕೊಳ್ಳಿ ಅಂತ. ಈಗ ಅದಕ್ಕೆ ನಾನು ಮಾಡಿರುವಂಥ ಸಾಂಬಾರು ಹಾಕ್ಕೊತೀನಿ. ಓಕೆ ಗೈಸ್, ಅನ್ನನ ಹಾಕ್ಕೊಂಡಿದ್ದೀನಿ. ಇವಾಗ ಟೇಸ್ಟ್ ನೋಡೋಣ ಯಾವ ಥರ ಇದೆ ಅಂತ ಅಂದ್ಬಿಟ್ಟು. ಬಿಸಿ ಇದೆ. ಸೊ ಡಿಸ್ಟರ್ಬೆನ್ಸ್ ಆಫ್ ಇಂಡಿಯಾ. ಓಕೆ ನನಗಂದ್ರೆ ತುಂಬ ಇಷ್ಟ ಆಯಿತು. ಚೆನ್ನಾಗಿಲ್ಲ ನಾನು ತಿನ್ನಲೇಬೇಕಲ್ವಾ. ಹಂಗಂದ್ರೆ ಚೆನ್ನಾಗಿಲ್ಲ ಅಂತಲ್ಲ, ಸಖತ್ತಾಗಿದೆ, ಪರವಾಗಿಲ್ಲ. ನಾನೊಂದು ತಕ್ಕ ಮಟ್ಟಿಗೆ ಅಡುಗೆ ಮಾಡಿದ್ದೀನಿ ಅಂತ ಫುಲ್ ಖುಷಿಯಾಗಿದೆ. ಆದರೂ ನಮಗೊಂದು ಡೌಟ್ ಇತ್ತು, ಯಾಕೆ ಎಲ್ಲೋ ಕಲರ್ ಆಗಿಲ್ಲ ಸಾಂಬಾರು ಅಂತ. ಯಾಕೆಂದರೆ ನಾನು ಅರಿಶಿನ ಪುಡಿನೇ ಹಾಕಿಲ್ಲ. ಇವಾಗ ಹಾಕೋಣ, ಬೇಡ ಬಿಡಿ. ಸೊ ಹೆಂಗಿರೋ ಟೇಸ್ಟು ಚೆನ್ನಾಗಿದೆ. ಸೊ ನಾನು ಇದನ್ನೆಲ್ಲ ಫುಲ್ಲು ತಿಂದ್ಬಿಟ್ಟು ಮುಗಿಸ್ತೀನಿ. ಸೊ ನೀವು ಯಾವ ಥರ ಮಾಡಿದೆ ಅಂತ ನೋಡ್ಕೊಂಡ್ರಿ ಅಲ್ವಾ. ಹೆಂಗಿರೋ ನನಗೆ ಬರತ್ತೆ, ನೀವೇ ಮಾಡ್ಕೊಳ್ಳಿ, ನೀವೇ ತಿನ್ಕೊಳ್ಳಿ, ಎಂಜಾಯ್ ಮಾಡಿ. ಸೊ ಇದೇ ಥರ ಒಳ್ಳೊಳ್ಳೆ ಕಂಟೆಂಟ್ ಜೊತೆ ನಾನು ನಿಮ್ಮ ಮುಂದಿನ ವೀಡಿಯೋಗಳಲ್ಲಿ ಬರ್ತೀನಿ. ಆದಷ್ಟು ಬೇಗ ನನ್ನ ಯೂಟ್ಯೂಬ್ ಚಾನಲ್ಗೆ 1K ಸಬ್ಸ್ಕ್ರೈಬರ್ಸ್ ಆಗೋ ಥರ ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ. ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋ ಜೊತೆ. ಸೊ ಅಲ್ಲಿವರೆಗೂ ಲಾಟ್ಸ್ ಆಫ್ ಲವ್ ಫ್ರಮ್ ಯೋರ್ ಡಿಯರ್ ಸುಚಿತಾ ಪಂಡಗಲ್. ಸೊ ಬಾಯ್. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋ ಜೊತೆ.